ನಮಸ್ಕಾರ ಫ್ರೆಂಡ್ಸ್. ವಿಸ್ಟ್ ವಾಚ್ ಯಾಕೆ ಕಟ್ಟಬೇಕು? ನಾವು ಮನೇಲಿರ್ತೀವಿ, ಮನೇಲಿ ಕೆಲಸ ಮಾಡಿ ಸಾಕಾಗಿರುತ್ತೆ. ವಾಲ್ ಕ್ಲಾಕ್ ಇದೆಯಲ್ಲ, ಟೈಮ್ ನೋಡಿದ್ರೆ ಸಾಕು ಬಿಡಿ. ವಿಸ್ಟ್ ವಾಚ್ ಆಗಲ್ಲ ಕಣೋ, ಆಗಲ್ಲ ಕಣೆ, ನನಗೆ ಕಟ್ಟೋಕ್ಕೆ ಬೇಜಾರು. ಹೀಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸ್, ರಿಲೇಷನ್ನಲ್ಲಿ ಯಾರಾದರೂ ಒಬ್ರಿಗೆ ಹೇಳ್ತಾರೆ. ಸೊ ನೀವು ಅವರಿಗೆ ಅಬ್ಸರ್ವ್ ಮಾಡಿ. ಅವರು ಟೈಮಿಗೆ ತಕ್ಕಂತೆ ಯಾವಾಗಲೂ ಬರಲ್ಲ, ಟೈಮಿಗೆ ತಕ್ಕಂತೆ ಯಾವಾಗಲೂ ಕೆಲಸನೂ ಮಾಡೋಲ್ಲ. A to Z ಡಿಲೇ ಕೆಲಸನೇ ಮಾಡ್ತಾ ಹೋಗ್ತಾರೆ. ಯಾಕೆ ಹೀಗೆ ಗೊತ್ತಾ? ವಿಸ್ಟ್ ವಾಚ್, ವಾಲ್ ಕ್ಲಾಕು ಇದು ನಮ್ಮ ಗ್ರಹಗಳಿಗೆ ಇಂಡಿಕೇಟ್ಸ್ ಮಾಡುತ್ತೆ. ಹೇಗೆ? ನೀವೇ ಇಲ್ಲಿ ನೋಡಿ. ವಾಲ್ ಕ್ಲಾಕಲ್ಲಿ 12 ಡಿಜಿಟ್ಸ್ ಇದೆ. 12 ಡಿಜಿಟ್ಸಲ್ಲಿ ಫಸ್ಟ್ ಒನ್ ಸೂರ್ಯಗ್ರಹಗೆ ಇದು ಅಥಾರಿಟಿ. 2 ಚಂದ್ರಗ್ರಹ, ಎಮೋಷ್ನಲ್, ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್. 3ನೇದು ಜುಪಿಟರ್, ಗುರುಗ್ರಹ, ಗುರುಬಲ ಎಲ್ಲದಕ್ಕೂ ಬೇಕೇ ಬೇಕು. 4 ರಾಹು ಈಗಿನ ಆನ್ಲೈನ್, ಎಲೆಕ್ಟ್ರಾನಿಕ್, AI, ಇದು ರಾಹುವಿನ ಯುಗ. ನಾವು ಯೂಟ್ಯೂಬ್ ಯೂಸ್ ಮಾಡ್ತಿರೋದು ರಾಹುನೇ ಅಲ್ವಾ? ಹಾಗೆ 5 ಮರ್ಕ್ಯೂರಿ ಅಂದರೆ ಬುಧ ಗ್ರಹ ಕಮ್ಯುನಿಕೇಷನ್, ಕಿಡ್ಸ್, ಮಕ್ಕಳು, ಎಜುಕೇಷನ್ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. 6th ಶುಕ್ರ ಗ್ರಹ, ಇದು ಲಕ್ಸುರಿಕಾರಕ, ಫ್ಯಾಮಿಲಿ. 7 ಕೇತು, ಕಸ್ಟಮರ್, ಮೋಕ್ಷಕಾರಕ. 8 ಶನಿದೇವರು, ಹಾರ್ಡ್ ವರ್ಕಿಂಗ್, ಪರಿಶ್ರಮ. 9 ಮಾಸ್, ಕುಜ, ಮಂಗಳ, ನಮ್ಮ ಹೆಲ್ತ್, ಆರೋಗ್ಯದ ಬಗ್ಗೆ, ಶುಭ ಸಂದರ್ಭಗಳ ಬಗ್ಗೆ ಇದು ಇಂಡಿಕೇಟ್ ಮಾಡುತ್ತೆ. ಹೀಗೆ ನವಗ್ರಹ ರಿಂಗ್ ನಾವು ಯೂಸ್ ಮಾಡ್ತೀವಿ. ನಮ್ಮ ನವಗ್ರಹಗಳ ಶಾಂತಿಗೋಸ್ಕರ ನಾವು ರಿಂಗ್ ಯೂಸ್ ಮಾಡ್ತೀವಿ. ಅಥವಾ ಯಾವುದೇ ಗ್ರಹ ನಾವು ವೀಕ್ ಇದ್ದರೆ ಆ ಗ್ರಹಗಳ ಸ್ಟೋನ್ ಹಾಕ್ತೀವಿ. ಇದೇ ಥರ ನಾವು ಸೈಂಟಿಫಿಕ್ ಆಗಿ ಹೋದರೆ ವಿಸ್ಟ್ ವಾಚ್ನಲ್ಲಿ A to Z ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ವಿಸ್ಟ್ ವಾಚ್ ಬಜೆಟ್ ಫ್ರೆಂಡ್ಲಿ ಇದ್ದರೆ ಅದನ್ನು ನೀವು ಡೈಲಿ ಯೂಸ್ ಮಾಡಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇತರೆ ವೀಡಿಯೋಸ್ಗಳಿಗೆ ನನ್ನ ಚಾನಲನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.